ದಿನನಿತ್ಯ ಸಾವಿರಾರು ಜನ ಓಡಾಡುವಂತ ಒಂದು ಭಾಗದಲ್ಲಿ ಈ ರೀತಿಯ ಕಸ ಇಲ್ಲಿ. ಅದೇ ರೀತಿ ಈ ಪಕ್ಕದಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಆಫೀಸಿನ ಹಳೆಯ ಕಟ್ಟಡ ಇದೆ, ಅದರ ಪಕ್ಕದಲ್ಲಿ ಕೂಡ ಬಹಳ ಗಲೀಜಿನ ಒಂದು ವಾತಾವರಣ ಕಾಣ್ತದೆ. ಅದೇ ರೀತಿ ಇಲ್ಲಿ ಒಂದು 100 ಅಡಿಯಷ್ಟು ಎತ್ತರಕ್ಕೆ ಬೆಳೆದಿರತಕ್ಕಂಥ ಭಾರಿ ಗಟ್ಟಿಯಾಗಿಲ್ಲದೆ ಇರುವಂತದ್ದು ಮರ ಇದೆ, ಇದನ್ನು ಕೂಡ ತೆರವುಗೊಳಿಸಬೇಕು. ಬಂಟ್ವಾಳ ಪುರಸಭೆಯು ತ್ಯಾಜ್ಯ ವಿಲೇವಾರಿಯಲ್ಲಿ ನಿರ್ವಹಣೆಯಲ್ಲಿ ವಿಫಲವಾಗಿದೆ ಅಂತೇಳಿ ಅಲ್ಲಲ್ಲಿ ಬರ್ತಿರುವಂತಹ ಸುದ್ದಿಗಳೊಂದಿಗೆ ಇದೀಗ ನಮ್ಮ BC ರೋಡ್ ಬಸ್ ಸ್ಟ್ಯಾಂಡಿನ ಹತ್ತಿರವಿರುವಂಥ ಸರ್ವಿಸ್ ರಸ್ತೆಯ ಬಳಿಯಲ್ಲಿರುವಂಥ ಇತ್ತ ಪೊಲೀಸ್ ಸ್ಟೇಷನ್ಗೆ ನ್ಯಾಯಾಲಯಕ್ಕೆ ಹೋಗುವಂಥ ರಸ್ತೆಯಲ್ಲಿ ಪೇಟೆಯ ಮಧ್ಯದಲ್ಲಿ ಮಿನಿ ವಿಧಾನಸೌಧ ಇರುವ ಬಳಿಯಲ್ಲಿ ತ್ಯಾಜ್ಯವನ್ನು ನಿರ್ವಹಿಸದೆ ಬಂಟ್ವಾಳ ಪುರಸಭೆಯು BC ರೋಡಿನ ಹೃದಯ ಭಾಗದಲ್ಲಿ ಹಲವಾರು ರೋಗಗಳಿಗೆ ಕಾರಣವಾಗುವಂಥ ಕ್ರಿಮಿಕೀಟಗಳಿಗೆ ಕಾರಣವಾಗುವಂಥ ಮಾರಕ ಕಾಯಿಲೆಗಳಿಗೆ ಕಾರಣವಾಗುವಂಥ ತ್ಯಾಜ್ಯ ವಸ್ತುಗಳನ್ನು ನಿರ್ವಹಣೆ ಮಾಡದೆ ಇಲ್ಲಿ BC ರೋಡಿನಲ್ಲಿ ಶೇಖರಿಸಿಟ್ಟಿದ್ದಾರೆ. ಜನರು ಹೋಗಿ ಬರುತ್ತಿರುವಂಥ ಈ ಮಾರ್ಗದ ಬದಿಯಲ್ಲಿ ಇಂತಹ ತ್ಯಾಜ್ಯ ರಾಶಿ ಬಿದ್ದದ್ದು ನಿಜವಾಗಿ ಒಂದು ಖೇದಕರ. ಅದೇ ರೀತಿ ಹತ್ತಿರದಲ್ಲಿರುವಂಥ ಕಟ್ಟಡಗಳಿಗೆ ಬೀಳಲಿಕ್ಕೆ ಅನುವಾಗಿರುವಂಥ ಹಲವಾರು ಮರಗಳು ಇಲ್ಲಿದೆ. ಇದರ ನಿರ್ವಹಣೆಯನ್ನು ಬಂಟ್ವಾಳ ಪುರಸಭೆ ಮಾಡದೇ ಇರುವುದು, ಅರಣ್ಯ ಇಲಾಖೆ ಇದರತ್ತ ಗಮನ ಹರಿಸದೇ ಇರುವುದು ನಿಜವಾಗಿಯೂ ಬೇಸರದ ಸಂಗತಿ. ಈ ಬಗ್ಗೆ ನಮ್ಮ ಹತ್ತಿರದಲ್ಲೇ ಕಚೇರಿಯನ್ನು ಹೊಂದಿರುವಂಥ ನ್ಯಾಯವಾದಿಗಳಾಗಿರುವಂಥ ಪ್ರಸಾದ್ ರೈ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ವಿಚಾರದಲ್ಲಿ ಅವರು ಮಾತನಾಡಿದ್ದಾರೆ. ಸರಿ, ಇಲ್ಲಿಯ ನಿರ್ವಹಣೆಯ ಬಗ್ಗೆ ಏನು ಹೇಳ್ತಿರ್ತಾರೆ? ತಾವೀಗಾಗಲೇ ಉಲ್ಲೇಖ ಮಾಡಿದಂತೆ ಇದೊಂದು BC ರೋಡಿನ ಹೃದಯ ಭಾಗ. ವಿಶೇಷವಾಗಿ ನಮ್ಮ ಇಡೀ ತಾಲೂಕಿನ, ಕೇವಲ BC ರೋಡಿನ ಬಂಟ್ವಾಳದ ಪುರಸಭೆ ವ್ಯಾಪ್ತಿ ಅಂತ ಹೇಳ್ತಾ ಇಲ್ಲ, ಬಂಟ್ವಾಳ ತಾಲೂಕಿನ ಸಂಬಂಧಪಟ್ಟ ಎಲ್ಲ ಜನರು ಬಂದು ಹೋಗುವಂಥ ಒಂದು ನ್ಯಾಯಾಲಯ ಇರುವಂಥದ್ದು ಇಲ್ಲಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಇರುವಂಥದ್ದು ಇಲ್ಲಿ, ತಾಲೂಕಿನ ಕಚೇರಿ ಇದು ಆಡಳಿತ ಸೌಧ ಇರುವಂಥದ್ದು ಇಲ್ಲಿ, ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಇರುವಂಥ ಜಾಗ ಇದು. ಸಾರ್ವಜನಿಕರಿಗೆ ಯಾವುದೇ ನಿರ್ಬಂಧಗಳಿಗೆ ಅವಕಾಶವನ್ನು ಇಲ್ಲದಂಥ ರೀತಿಯಲ್ಲಿ ತಂದು ತ್ಯಾಜ್ಯವನ್ನು ಹಾಕ್ತಾರೆ. ನಾನು ವೈಯಕ್ತಿಕವಾಗಿ ಹೇಳುವುದಾದರೆ ಕಳೆದ 1.5 ವರ್ಷದ ಹಿಂದೆ ಒಂದು ಸಲ ನನ್ನ ಸ್ವಂತ ಖರ್ಚಿನಲ್ಲಿ ಇದನ್ನೆಲ್ಲ ಸ್ವಚ್ಛ ಮಾಡಿದೆ. ಆದರೆ ಮತ್ತೆ ಪುನಃ ತಂದು ಕಸ ಹಾಕ್ತಾರೆ. ಅದಕ್ಕೆ ನಾವು ಯಾವ ಪ್ರಿಕಾಷನ್ಗಳನ್ನು ನಮ್ಮಿಂದ ವೈಯಕ್ತಿಕವಾಗಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವು ಅನೇಕ ಬಾರಿ ಮೌಖಿಕವಾಗಿ ಕಂಪ್ಲೇಂಟ್ಗಳನ್ನು ಲಾಂಚ್ ಮಾಡಿದರೂ ಕೂಡ ಅದರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಮುನ್ಸಿಪಾಲಿಟಿ ಅನ್ನುವಂಥದ್ದು ಇದೊಂದು ಸ್ವಚ್ಛತೆಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಇದೆ. ಅದು ಇಂಥ ದಿನನಿತ್ಯ ಸಾವಿರಾರು ಜನ ಓಡಾಡುವಂಥ ಒಂದು ಭಾಗದಲ್ಲಿ ಈ ರೀತಿಯ ಕಸ ಇಲ್ಲಿ ನಾವು ನೋಡ್ಬೋದು. ಕಸದ ರಾಶಿಗಳನ್ನು ತಂದು ಹಾಕ್ತಾರೆ. ಕೊಳೆತ ತರಕಾರಿ ವಸ್ತುಗಳು, ತ್ಯಾಜ್ಯ, ಈ ಹಸುಗಳು ಬಂದು ಇಲ್ಲಿ ತಿನ್ನುವಂಥದ್ದು, ಊಟ ಮಾಡಿದ ಬಟ್ಟಲುಗಳನ್ನು ಇಲ್ಲಿ ತಂದು ಎಸೆಯುವಂಥದ್ದು. ಇಲ್ಲಿ ನೆನಪಿರಬೇಕು, ನಾವು ಇಡೀ ರಕ್ಷಣೆ ಕೊಡುವಂಥ ಒಂದು ಪೊಲೀಸ್ ಠಾಣೆಗೆ ಹೋಗುವಂಥ ರಸ್ತೆಯಿಂದ ಕೇವಲ 1 ಅಡಿ ಪಕ್ಕದಲ್ಲಿ ಇಂಥ ಒಂದು ದುರಂತಮಯವಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಅತ್ಯಂತ ಖೇದಕರವಾಗಿರ್ತಕ್ಕಂಥ ನನ್ನ ಅಭಿಪ್ರಾಯ. ನಾನು ಇದಕ್ಕೇನು ಯಾರ ಮೇಲೂ ಎಲಿಗೇಷನ್ ಮಾಡಿಕೊಂಡು ಕೂತ್ಕೊಳ್ಳುವಂಥ ಸಂದರ್ಭ ಇಲ್ಲ. ತಕ್ಷಣ ಇದಕ್ಕೆ ಮುನ್ಸಿಪಾಲಿಟಿಯವರು ಇದನ್ನು ಸ್ವಚ್ಛತೆ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಅದೇ ರೀತಿ ಈ ಪಕ್ಕದಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಆಫೀಸಿನ ಹಳೆಯ ಕಟ್ಟಡ ಇದೆ, ಅದರ ಪಕ್ಕದಲ್ಲಿ ಕೂಡ ಬಹಳ ಗಲೀಜಿನ ಒಂದು ವಾತಾವರಣ ಕಾಣ್ತದೆ. ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಎಲ್ಲೆಲ್ಲಿ ಜಾಗದಲ್ಲಿ ಕೊಳಚೆಗಳನ್ನು ಬಿಸಾಡ್ತಾರೆ, ಇದನ್ನು ಸ್ವಚ್ಛತೆ ಮಾಡೋದಕ್ಕೆಲ್ಲ ತಕ್ಷಣ ಕೈಗೊಳ್ಳಬೇಕು. ಮತ್ತೆ ಮುಂದಕ್ಕೆ ಈ ರೀತಿ ಯಾವುದೇ ಕೊಳಚೆಯನ್ನು ಅಥವಾ ಯಾವುದೇ ಕಸ ತ್ಯಾಜ್ಯ ವಸ್ತುಗಳನ್ನು, ಪ್ಲಾಸ್ಟಿಕ್ಗಳನ್ನು, ಕೊಳೆತ ವಸ್ತುಗಳನ್ನು ಹಾಕದಂತೆ ಕ್ರಮ ಕೈಗೊಳ್ಳಬೇಕು. ಇಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಉದ್ಯಮ ಕೂಡ ನಡೀತಾ ಇದೆ. ಆಹಾರ ಸ್ವೀಕಾರ ಮಾಡ್ತಾರೆ ಜನಗಳು. ಈ ಇಷ್ಟು ವಾಸನೆಗಳ ಪಕ್ಕದಲ್ಲಿ ಅವರು ಆಹಾರವನ್ನು ಸ್ವೀಕಾರ ಮಾಡಬೇಕು. ಇಲ್ಲೊಂದು ನಡೆಯುವಂಥ ಆ ಕಡೆಗೆ ನಡೆಯುವಂಥ ಪ್ಯಾಸೇಜ್ ಇದೆ. ಇಲ್ಲಿ ಒಂದಷ್ಟು ಸಂಗತಿಗಳು, ಜನಗಳಿಗೆ ಓಡಾಡಲಿಕ್ಕೆ ಅಸಾಧ್ಯ ಸ್ಥಿತಿ ಇದೆ. ಇದನ್ನು ಗಮನಿಸಬೇಕಾದಂಥದ್ದು ಮುನ್ಸಿಪಾಲಿಟಿಯವರ, ಇಲ್ಲಿ ಆಡಳಿತದವರ ಅತ್ಯಂತ ಪ್ರಮುಖವಾದ ಕರ್ತವ್ಯ. ಇದನ್ನು ನಿಭಾಯಿಸದಿರುವಂಥದ್ದು ಖೇದಕರ. ಈ ಹಿನ್ನೆಲೆಯಲ್ಲಿ ತಕ್ಷಣ ಕಸದ ಹಾಕ್ತಕ್ಕಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಇದನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಈ ಸಂಬಂಧ ಮರಗಳ ಬಗ್ಗೆ ಅಂತ ಹೇಳ್ತೀರಿ? ನೋಡಿ, ಇಲ್ಲಿ ಈಗಾಗಲೇ ಮೊನ್ನೆಯಿಂದ BC ರೋಡಿನ KSRTC ಬಸ್ ತಂಗುದಾಣದ ಎದುರಿನಲ್ಲಿರ್ತಕ್ಕಂಥ ದೊಡ್ಡ ಬೃಹದಾಕಾರವಾಗಿ ಬೆಳೆದಿರುವಂಥ ಒಂದು ಮರವನ್ನು ಕಡಿದ್ರು. ಯಾಕೆಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ. ಇಲ್ಲೇ ಗಮನಿಸಬಹುದು, ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಮರ ಈ ಕಟ್ಟಡದ ಮೇಲೆ ಧರಾಶಾಯಿ ಆಗ್ಲಿಕ್ಕೆ ಸಿದ್ಧವಾಗಿ ನಿಂತಂತ ಕಾಣ್ತದೆ. ಅದೇ ರೀತಿ ಇಲ್ಲಿ ಒಂದು 100 ಅಡಿಯಷ್ಟು ಎತ್ತರಕ್ಕೆ ಬೆಳೆದಿರತಕ್ಕಂಥ ಭಾರಿ ಗಟ್ಟಿಯಾಗಿಲ್ಲದೆ ಇರುವಂಥದ್ದು ಮರ ಇದೆ, ಇದನ್ನು ಕೂಡ ತೆರವುಗೊಳಿಸಬೇಕು. ಇದು ಯಾವುದೇ ಜನಗಳಿಗೆ ಯಾವುದೇ ಸಂದರ್ಭದಲ್ಲಿ ಗಾಳಿ ಸಂದರ್ಭದಲ್ಲಿ ಇರ್ಬೋದು ಅಥವಾ ಅದರಷ್ಟಕ್ಕೆ ಧರಾಶಾಯಿ ಆದರೆ ಯಾವುದೋ ದಾರಿ ಹೋಗುವಂಥವರಿಗೆ ಯಾವುದೇ ಸಂದರ್ಭದಲ್ಲಿ ಪ್ರಾಣಹಾನಿ ಆಗುವಂಥ ಸಾಧ್ಯತೆ, ತಕ್ಷಣ ತೆರವುಗೊಳಿಸಿದ ಕೆಲಸ ಮಾಡಬೇಕು ಅನ್ನೋದು ಆಗ್ರಹ ನನ್ನದು. ವಕೀಲರ ಮಾತು ಅದು ಸರ್ವರ ಮಾತು ಅಂತೇಳಿ ದಯವಿಟ್ಟು ಬಂಟ್ವಾಳ ಪುರಸಭೆ ಮತ್ತು ಅರಣ್ಯ ಇಲಾಖೆ ಈ ಕಡೆ ಗಮನ ಹರಿಸಬೇಕು ಅಂತೇಳಿ ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.